ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಶಿವಜ್ಯೋತಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘ. ಈಗ ವಾರ್ತೆಗಳ ವಿವರ. ಕನ್ನಡ ಸಾಹಿತ್ಯ ಪರಿಷತ್ ಹೊಸಪೇಟೆ ತಾಲೂಕು ಘಟಕದಿಂದ ದಿನಾಂಕ 11ರಂದು ನಗರದಲ್ಲಿ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸ್ಥಳೀಯ ವಡಕರಾಯ ದೇವಸ್ಥಾನದಿಂದ ಡಾ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದವರೆಗೆ ಭುವನೇಶ್ವರಿ ತಾಯಿಯ ಭಾವಚಿತ್ರದ ಮೆರವಣಿಗೆ ನಡೆಸಲಾಗಿ ವಿವಿಧ ಜಾನಪದ ಕಲಾ ತಂಡಗಳು ರಸ್ತೆದುದ್ದಕ್ಕೂ ತಮ್ಮ ಕಲೆ ಪ್ರದರ್ಶಿಸಿದರು. ಇನ್ನು ಸಮ್ಮೇಳನಾಧ್ಯಕ್ಷ ಡಾ ಎಚ್ ಬಾಲರಾಜ್ ರವರನ್ನ ಸಿಂಗರಿಸಿದ ವಾಹನದ ಮೂಲಕ ಗೌರವದೊಂದಿಗೆ ಸಾಗಿಸಿ ತರಲಾಯಿತು.
ಎಲ್ಲರಿಗೂ ಶ್ರವಣ ಮತ್ತು ಶ್ರವಣ ಆರೈಕೆ ಸೇವೆಗಳು, ಬನ್ನಿ ವಾಸ್ತವಗೊಳಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿಶ್ವ ಶ್ರವಣ ದಿನವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸರ್ಕಾರದ ಉಚಿತ ಚಿಕಿತ್ಸೆಯ ಸದ್ಬಳಕೆ ಮಾಡಿಕೊಳ್ಳುವಂತೆ ಜಿಲ್ಲಾ ವೈದ್ಯಾಧಿಕಾರಿ ಡಾ ಸಲೀಂ ರವರು ಕರೆ ನೀಡಿದ್ದಾರೆ. ಹೀಗೆ ಹೊಸಪೇಟೆಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶ್ವ ಶ್ರವಣ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಹೊಸಪೇಟೆ ನಗರಸಭಾ ಅಧ್ಯಕ್ಷೆ ಸುಂಕಮ್ಮ ಹಾಗೂ ವೈದ್ಯರಿಂದ ದೀಪ ಬೆಳಗಿಸುವ ಮೂಲಕ ವಿಶ್ವ ಶ್ರವಣ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಳಿಕ ಜಿಲ್ಲಾ ವೈದ್ಯಾಧಿಕಾರಿ ಡಾ ಸಲೀಂ ರವರು ಮಾತನಾಡಿ, ಖಾಸಗಿ ಆಸ್ಪತ್ರೆಯಲ್ಲಿ ಶ್ರವಣದ ದೋಷದ ಕುರಿತು ಚಿಕಿತ್ಸೆ ಪಡೆಯಬೇಕೆಂದಲ್ಲಿ 25 ರಿಂದ 30 ಲಕ್ಷ ರೂಪಾಯಿ ನೀಡಬೇಕಾಗುತ್ತದೆ. ಅದೇ ಚಿಕಿತ್ಸೆಯನ್ನ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಪಡೆಯಬಹುದಾಗಿದೆ. ಶ್ರವಣ ದೋಷದಿಂದ ಬಳಲುವವರು ಸರ್ಕಾರಿ ಆಸ್ಪತ್ರೆಯ ಉಚಿತ ಚಿಕಿತ್ಸೆಯ ಸೌಲಭ್ಯವನ್ನ ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಮಹತ್ವದ ಬಗ್ಗೆ ಆಗಲಿ, ಅದರದ್ದು ನಮ್ಮಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳಾಗಲಿ ವಿವರಣವಾಗಿ ತಿಳಿಸಿದ್ದಾರೆ. ಎರಡು ಮಾತು ಹೇಳ್ತೀನಿ. ಇವತ್ತು ವರ್ಲ್ಡ್ ಹಿಯರಿಂಗ್ ಡೇ, ವಿಶ್ವ ಶ್ರವಣ ದಿನಾಚರಣೆ. ಈ ದಿನ ಏನು ಮಾಡ್ತೀವಿ, ಎಲ್ಲ ಕಡೆಯಿಂದ ಈ ನಮಗೆ ಹಿಯರಿಂಗ್ಗೆ ಸಂಬಂಧಪಟ್ಟಂಗೆ, ಕಿವಿ ಕೇಳಿಸೋದಕ್ಕೆ ಸಂಬಂಧಪಟ್ಟಂಗೆ, ಶ್ರವಣ ಶಕ್ತಿಯ ಬಗ್ಗೆ ಎಲ್ಲರಿಗೆ ಜನಜಾಗೃತಿಯನ್ನು ಮೂಡಿಸ್ತೀವಿ. ಮೊದಲನೇದಾಗಿ ಕಿವುಡುತನ, ಹಿಯರಿಂಗ್ ಲಾಸ್, ಮೈಲ್ಡ್ ಹಿಯರಿಂಗ್ ಲಾಸ್, ಮಾಡರೇಟ್, ಪ್ರೊಫೌಂಡ್ ಹಿಯರಿಂಗ್ ಲಾಸ್ ಅಂತ ಬೇರೆ ಬೇರೆ ಥರ ಡಿಗ್ರಿಯ ಹಿಯರಿಂಗ್ ಲಾಸ್ ಜನರಿಗೆ ವಿವಿಧ ಸ್ಟೇಜ್ಗಳಲ್ಲಿ ಬರುತ್ತೆ. ಹುಟ್ಟಿದ್ಕೊಳ್ಳೆ ಕೆಲವು ಮಕ್ಕಳಿಗೆ ಕಿವಿ ಕೇಳಿಸಲ್ಲ. ಈಗ ನೋಡಿ, ಬಹಳ ಜನಕ್ಕೆ ಗೊತ್ತಿಲ್ಲದ ವಿಷಯ ಏನಿದೆ ಅಂದರೆ, ಯಾವಾಗ ನಮಗೆ ಕಿವಿ ಕೇಳಿಸಲ್ಲ, ಬಾಯಿ ಬರಲ್ಲ. ಲರ್ನಿಂಗ್ ಈಸ್, ಅದು ಅಮ್ಮ ಸೌಂಡ್ ಕೇಳ್ತಾ ಕೇಳ್ತಾ ನಕಲು ಮಾಡುತ್ತೆ. ಇಮಿಡಿಯೇಟ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡಿ ಚಿಕ್ಕ ಮಗು ಮಾತಾಡೋದು ಕಲಿಯುತ್ತೆ. ಯಾವ ಮಕ್ಕಳಲ್ಲಿ ಹುಟ್ಟಿದ ಕೂಡಲೇ ನಿಮ್ಮಲ್ಲಿ ಅಬ್ಸರ್ವ್ ಮಾಡಿರ, ಮಗು ಸೌಂಡ್ಗೆ ಆ ಕಡೆ ಈ ಕಡೆ ನೋಡ್ತಾ ಇಲ್ಲ, ಟೆಸ್ಟ್ ಮಾಡೋದು ಸಫಿಸಿಕೇಟ್ ಏನಂತಾರೋ ಇರಬೇಕಾಗಿಲ್ಲ. ನೀವು ನೋಡ್ತಾ ಇದ್ದೀರಿ, ಒಂದು ಕಡೆ ಚಪ್ಪಾಳಿ ತಟ್ಟಿರಿ, ಇಲ್ಲ ಸೌಂಡ್ ಮಾಡಿರಿ, ಮಗು ಆ ಸೈಡ್ ತಿರುಗಿಸ್ತಾ ಇಲ್ಲ ತನ್ನ ಗೋಣನ್ನಂದ್ರೆ ದೇರ್ ಇಸ್ ಸಮಥಿಂಗ್ ಡಿಫೆಕ್ಟ್ ಇನ್ ದಿ ಮಗುವಿನ ಕೇಳುವಿಕೆಯಲ್ಲಿ ಹಿಯರಿಂಗ್ ಶ್ರವಣ ದೋಷ ಇದೆ ಅಂತ ಅರ್ಥ ಆಗುತ್ತೆ. ಇದು ಬೆಳೆದಾಗೆಲ್ಲ ಮಗು ಏನಾಗುತ್ತೆ, ನಿಮ್ಮೆಲ್ಲ ಮಕ್ಕಳಿಗೆ ನೋಡಿರ್ಬೋದು, 6, 7, 8 ತಿಂಗಳಿಂದ ಸ್ವಲ್ಪ ಮಾತಾಡ್ತಾ 1.5 ವರ್ಷ, 2 ವರ್ಷ, 2.5 ವರ್ಷ ಅಥವಾ 3 ವರ್ಷ ಒಳಗಡೆ ಎಲ್ಲ ಮಾತುಗಳು ಮಕ್ಕಳು ಆಡ್ಲಿಕ್ಕೆ ಶುರು ಮಾಡ್ತವೆ. ಈ ಮಗು ಏನು ಹುಟ್ಟಿದೆ, ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಅದು ಬಾಯಿನೂ ಬರಲ್ಲ, ಡಮ್ ಅಂಡ್ ಡೆಫ್ ಆಗ್ಬಿಡುತ್ತೆ. ಬರೀ ಡೆಫ್ ಒಂದೇ ಇರಲ್ಲ, ಕಿವುಡನೂ ಆಗುತ್ತೆ, ಮೂಕನೂ ಆಗುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳ ಇದ್ದಾಗೆ ಸೌಂಡೇ ಗೊತ್ತಿಲ್ಲ, ಅದು ಬರೀ ಅವ್ರಿಗೆ ಆಕ್ಷನ್ ಕಾಣ್ತಾ ಇರ್ತದೆ, ಸೌಂಡ್ ಬಗ್ಗೆ ಜ್ಞಾನನೇ ಇರಲ್ಲ ಮಗುಗೆ. ಸೊ ಕಲಿಯಕ್ಕೆ ಹಿಂಜರಿತಾ ಹೋಗುತ್ತೆ. ಇದಕ್ಕೆ ಏನಿದೆ ಪರಿಹಾರ ಇದೆ. ಈಗ ಅಷ್ಟೇ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಒಂದು ಅದ್ಭುತವಾದ ಒಂದು ಶಸ್ತ್ರಚಿಕಿತ್ಸೆ ಬಂದಿದೆ. ಇದು ನಮ್ಮಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ನಾವು ಕಳಿಸಿದ್ರೆ ತುಂಬಾ ಕಾಸ್ಟ್ಲಿ ಆಪರೇಷನ್. ಇದು 10 ರಿಂದ 20 ಲಕ್ಷವರೆಗೆ ಕಾಸ್ಟ್ ಆಗೋ ಈ ಆಪರೇಷನ್ ಕರ್ನಾಟಕ ಸರ್ಕಾರವು ಉಚಿತವಾಗಿ ಕೊಡ್ತಾ ಇದೆ. ಇಂಥ ಮಕ್ಕಳಿಗೆ ಅರ್ಲಿ ಸ್ಟೇಜ್ ಅಲ್ಲಿ ಡಯಾಗ್ನೈಸ್ ಮಾಡಿ ನಮ್ಮ ENT ನೋಡಲ್ ಆಫೀಸರ್ ಇವರು ನಮ್ಮ ಈಗಾಗಲೇ ನಮ್ಮ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳು ಡಾಕ್ಟರ್ ಶಂಕರ್ ನಾಯ್ಕ ಪ್ರಕಾರ 20 ಜನರನ್ನ ಆಯ್ಕೆ ಮಾಡಿ ಮುಂದೆ ಅವ್ರಿಗೆ ಶಸ್ತ್ರಚಿಕಿತ್ಸೆಗೆ ಕಳಿಸ್ತಿದ್ದಾರೆ. ಒಂದು ಜೋರಾದ ಚಪ್ಪಾಳಿ ತಟ್ಟಿ. ಯಾಕಂದ್ರೆ ಆ ಮಕ್ಕಳು ಮುಂದೆ ಕಿವಿ ಕೇಳಿಸ್ತಿದೆ, ಆ ಮಗು ಕಿವಿ ಕೇಳಿಸಿದ ನಂತರ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಫಿಸಿಯೋಥೆರಪಿ ಅಂತ. ಲೇಟ್ ಆಗಿ ಅವ್ರ ಕಿವಿ ಕೇಳಕ್ ಚಾಲಾಗಿರ್ತದಲ್ಲ, ಸ್ಪೀಚ್ ನಮ್ಮಷ್ಟು ಉಚ್ಚಾರ ಫಾಸ್ಟ್ ಆಗಿ ಇರಲ್ಲ, ಈ ಟೈಪ್ ಮಾತಾಡ್ಲಿಕ್ಕೆ ಟ್ರೈನ್ ಮಾಡ್ತಾ ಮಾಡ್ತಾ ಅದನ್ನ ಮಗು ಸಂಪೂರ್ಣವಾಗಿ ಸಹಜ ಜೀವನ ಮಾಡಲಿಕ್ಕೆ ಅನುಕೂಲ ಆದಂಗೆ ಮುಂದೆ ಮಾಡಲಾಗುವುದು. ಇದು ಒಂದು ಅದ್ಭುತವಾದ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಏನು ಶಸ್ತ್ರಚಿಕಿತ್ಸೆ ಮಾಡ್ತಿದ್ವಿ ಕರ್ನಾಟಕ ಸರ್ಕಾರದಿಂದ. ಎರಡನೇದು, ಕಿವಿ ಸೋಡ್ತಾ ಇದ್ರೆ ತಕ್ಷಣವೇ ಟ್ರೀಟ್ಮೆಂಟ್ ಮಾಡಬೇಕು. ಯಾವುದೇ ಕಾರಣಕ್ಕೆ ಪಿನ್ ಹಾಕೋದು ಅಥವಾ ಇಯರ್ ಬಡ್ಡಿಂದ ಮಾಡಿ
ಒಳಗಡೆ ಇರೋ ಇಯರ್ ಡ್ರಮ್ಸ್ನ ಡ್ಯಾಮೇಜ್ ಮಾಡಬಾರ್ದು. ಜೊತೆಯಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಏನು ನಮಗೆ ಕಿವಿ ಪ್ರಾಬ್ಲಮ್ ಎಲ್ಲಿ ಬರುತ್ತೆ, ವಯಸ್ಸಾದಾಗ ನರಗಳು ವೀಕ್ ಆಗ್ತವೆ. ವಯಸ್ಸಾದಾಗ ಏನಾಗುತ್ತೆ, ನರಗಳು ಮನುಷ್ಯನ ಸಹಜವಾಗಿ ವೀಕ್ ಆಗುತ್ತೆ. ಅವಾಗ ಕಿವಿ ಕೇಳಿಸೋದು ಸ್ವಲ್ಪ ಮಂದಾಗುತ್ತೆ. ಆ ಟೈಮಲ್ಲಿ ನಾವು ಆಂಪ್ಲಿಫೈಯರ್ ಟೈಪ್ ಯಾವ ರೀತಿ ನಾವು ಈಗ ಮೈಕ್ ತಗೊಂಡು ಮಾತಾಡ್ತಾ ಇದ್ದೀನಿ, ಹೆಂಗೆ ಸೌಂಡ್ ಜೋರು ಕೇಳಿಸ್ತಾ ಇದೆ, ಅದು ಅದೇ ತರ ಕಾರ್ಯನಿರ್ವಹಿಸಿ ನಿಮಗೆ ಹಿಯರಿಂಗ್ ಏಡ್ಸ್ ಅಂತ ಬರುತ್ತೆ. ಇದನ್ನು ಉಚಿತವಾಗಿ ನಮ್ಮ ಮುನ್ಸಿಪಾಲಿಟಿಯಿಂದನೂ ಕೊಡ್ತಾರೆ, ಬೇರೆ ಕಡೆಯಿಂದ ಕೊಡ್ತಾರೆ. ಲಾಸ್ಟ್ ಆಗಿ ಇವರು ಸರ್ಟಿಫಿಕೇಟ್ ಕೊಡಬೇಕು ಯಾರಿಗೆ ವಿಕಲಚೇತನ ಶ್ರವಣ ದೋಷ ಇರೋರಿಗೆ. ಈ ಸರ್ಟಿಫಿಕೇಟ್ಸ್ನು ಕೊಡೋ ಕೆಲಸ ನಮ್ಮಲ್ಲಿ ಆಗ್ತಾ ಇದೆ. ಶೀಘ್ರದಲ್ಲಿ ಇನ್ನು ಆಡಿಯಾಲಜಿಸ್ಟ್ ಇಲ್ಲ, ಆಡಿಯಾಲಜಿಸ್ಟ್ ಒಂದು ಬಂದರೆ ಮಷಿನ್ಸ್ ಎಲ್ಲ ಬಂದಿದ್ದಾವೆ ಈ ಆಸ್ಪತ್ರೆಯಲ್ಲಿ. ಆಡಿಯಾಲಜಿಸ್ಟ್ ಬಂದರೆ ನಂತರ ಅದನ್ನು ಸುಗಮವಾಗುತ್ತೆ. ಈ ಥರ ಅನೇಕ ಕಾರ್ಯಕ್ರಮಗಳು ಇದ್ದಾವೆ. ಕಿವಿಗೆ ಸಂಬಂಧಪಟ್ಟಂಗೆ ಅನೇಕ ಸರ್ಜರೀಸ್ ಆಗ್ತಿದ್ದಾವೆ. ENT ಸ್ಪೆಷಲಿಸ್ಟ್ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಸದುಪಯೋಗ ಪಡೆದುಕೊಳ್ಳಲು ನಿಮ್ಮೆಲ್ಲರಿಗೂ ಹೇಳ್ತಾ, ಸಾರಿಗೆ ವಾಹನಗಳಿಗೆ ದುಬಾರಿ ಬೆಲೆಯ ರಿಟ್ರೋ ರೆಸ್ಪೆಕ್ಟರ್ ಸ್ಟಿಕ್ಕರ್ ಅಂಟಿಸಬೇಕೆಂದು ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯ ಆಯುಕ್ತರಿಂದ ಆದೇಶವನ್ನ ಹೊರಡಿಸಲಾಗಿದೆ. ಈ ಆದೇಶ ವಾಹನ ಚಾಲಕ ಹಾಗೂ ಮಾಲೀಕರಿಗೆ ಮಾರಕವಾಗಿದ್ದು, ಆದೇಶವನ್ನ ಕೂಡಲೇ ಹಿಂಪಡೆಯುವಂತೆ ಸಾರಿಗೆ ಕಾರ್ಮಿಕರ ಸಂಘಗಳ ಒಕ್ಕೂಟವು ಸಾರಿಗೆ ಸಚಿವರಿಗೆ ಹಾಗೂ ಆಯುಕ್ತರಿಗೆ ಆಗ್ರಹಿಸಿದ್ದಾರೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಸಾಂಕೇತಿಕ ಮುಷ್ಕರ ಕೈಗೊಂಡಿದ್ದ ಹೊಸಪೇಟೆ ತಾಲೂಕು ಸಾರಿಗೆ ಕಾರ್ಮಿಕರ ಸಂಘಗಳ ಒಕ್ಕೂಟವು ಆರ್ಟಿಒ ಅಧಿಕಾರಿಗಳ ದ್ವಾರ ಸಾರಿಗೆ ಸಚಿವರಿಗೆ ಹಾಗೂ ಸಾರಿಗೆ ಆಯುಕ್ತರಿಗೆ ಮನವಿ ರವಾನಿಸಿ ಸಾರಿಗೆ ವಾಹನಗಳಿಗೆ ದುಬಾರಿ ಬೆಲೆಯ ಸ್ಟಿಕ್ಕರ್ ಅಂಟಿಸುವ ಆದೇಶವನ್ನ ಹಿಂಪಡೆಯಬೇಕು, ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. ಇವತ್ತು ನಾವು ಸ್ಟ್ರೈಕ್ಗೆ ಹಮ್ಮಿಕೊಳ್ಳೋಂಥ ವಿಚಾರ ನಮಗೆ ಏಕಾಏಕಿ 27ನೇ ತಾರೀಕಿಗೆ ಆದೇಶ ನೀಡಿರ್ತಾರೆ. ಹಂಗಾಗಿ ನಾವು ಒಂದು ತುರ್ತು ಸಭೆಯನ್ನು ಕರೆಸಿ ಸ್ಟ್ರೈಕನ್ನು ನಾವು ಹಮ್ಮಿಕೊಂಡಿರ್ತೇವೆ. ಇದನ್ನು ಸರ್ಕಾರಕ್ಕೆ ಹಾಗೂ ಸ್ಥಳೀಯ ನಮ್ಮ ಸಚಿವರು ಶಾಸಕರಾದಂಥ ಆನಂದ್ ಸಿಂಗ್ ಅವರಿಗೆ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ. ಇವತ್ತಿನ ದಿನ ಪರಿಸ್ಥಿತಿ ಹೇಗಿದೆ ಎಂತಿದೆ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಗೊತ್ತಿದೆ, ದೇಶಕ್ಕೆ ಗೊತ್ತಿದೆ. ಅದರ ಜೊತೆಗೆ ಇವತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ಯಾಕಂದರೆ ಇವತ್ತು ಕೊರೋನಾದಿಂದ ನೊಂದು ಬೆಂದು ಇವತ್ತೇನೋ ಒಂದು ಹೊಸ ಬೆಳಕನ್ನಂಗೆ ಹೊಸ ಜೀವನ ಅನ್ನಂಗೆ ಇವತ್ತು ನಾವೆಲ್ಲ ರೋಡಿಗೆ ಬಂದಿದ್ವಿ. ಇವತ್ತು ಯಾವುದೋ ಒಂದು ದುಡಿಮೆ ದಾರಿಯನ್ನು ಹುಡುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಇವತ್ತು 10,000 ಕೊಟ್ಟು 15,000 ಕೊಟ್ಟು ಸ್ಟಿಕ್ಕರನ್ನು ಹಾಕ್ಕೊಳ್ಳಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಇವರಿಗೆ ಸ್ವಲ್ಪ ಆದರೂ ನಾಚಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಆಲ್ರೆಡಿ ನಾವು ಬಳಕೆಯನ್ನು ಮಾಡ್ಕೊಂಡು ಅದು ಏನಿದೆ ರೂಲ್ಸು ರೆಗ್ಯುಲೇಷನ್ ಪ್ರಕಾರ ನಾವು ಒಂದು ರಸ್ತೆ ಸಂಚಾರವನ್ನು ಮಾಡ್ತಾ ಇದ್ದೀವಿ. ಇದು ಯಾವುದೇ ತೊಂದರೆಗಳು ಆಗ್ತಾಯಿಲ್ಲ. ಇವರು ಇವತ್ತು ಏನು ಹಗಲು ದರೋಡೆಯನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಈ ನಿಟ್ಟಿನಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಳ್ಳೆಯದಲ್ಲ. ಇವತ್ತು ಮಾಡಲಿಕ್ಕೆ ಸಾಕಷ್ಟು ಇದಾವೆ, ಅವನ್ನೆಲ್ಲ ಮಾಡಿ ಇವತ್ತು ನಮ್ಮ ಸಂಚಾರಿ ನಡೆಸಕ್ಕಂಥ ಆಟೋ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಲಾರಿ ಆಗಿರ್ಬೋದು, ಇನ್ನು ಇತರೆ ಎಲ್ಲ ವಾಹನಗಳಿಗೆ ನೀವು ಬರೆಯೋಂಥ ಕೆಲಸ ಹೇಳೋಂಥ ಕೆಲಸ ಮಾಡಬಾರ್ದು. ಇದು ಏನಾದರೂ ಇದೇ ರೀತಿ ಮುಂದುವರ್ಸ್ಕೊತಾ ಹೋದರೆ ನಾವು ಹೇಳಿ ಮಾಡಿ ತೋರಿಸ್ಬೇಕಾಗತ್ತೆ. ಇದು ಜಸ್ಟ್ ನಾವು ಇದು ಬಿಸಿ ಮುಟ್ಟಂಥ ಮಾತಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಮಾಡ್ತಕ್ಕಂಥದ್ದು ನಾವೇನಿದೆ, ನಾವು ಉಗ್ರವಾಗಿ ಹೋರಾಟವನ್ನು ನಮ್ಮ ಕುಟುಂಬ ಸಮೇತ ನಾವು ಬೀದಿಗೆ ಇಳಿಸಬೇಕಾಗತ್ತೆ. ನೀವು ಇಂಥ ಮೂರ್ಖಾಸಿನ ದುಡಿಮೆಯನ್ನು ನೋಡಬೇಡ್ರಿ. ಇವತ್ತು ಪಬ್ಲಿಕ್ಕನ್ನು ಕಾಪಾಡ್ಬೇಕಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಸಾರಿಗೆ ಚಾಲಕರ ಸಂಘದ ಒಕ್ಕೂಟದಿಂದ ಇವತ್ತು ಸಾಂಕೇತಿಕವಾದಂಥ ಒಂದು ಧರಣಿ ಮಾಡ್ತಾಯಿದ್ವಿ. ಅದರ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ರೆಟ್ರೋ ಮೀಟರ್ ಸ್ಟಿಕ್ಕರನ್ನು ಹಚ್ಚಬೇಕು ಅಂಥೇಳಿ ಸಾರಿಗೆ ಆಯುಕ್ತರು ಬೆಂಗಳೂರವರು ಆದೇಶವನ್ನು ಜಾರಿಗೆ ತಂದಿದ್ದಾರೆ. ನಾವು ಸ್ಟಿಕ್ಕರ್ ಹಚ್ಚಲಿಕ್ಕೆ ಯಾವುದೇ ಥರ ವಿರೋಧ ಇಲ್ಲ ನಮ್ಮದು. ಆದರೆ ಕೆಲವು ಖಾಸಗಿ ಕಂಪನಿಗಳಿಗೆ ಕೊಟ್ಟು ಸಾವಿರಾರು ಕೋಟಿ ಲೂಟಿ ಮಾಡುವಂಥ ಕೆಲಸವನ್ನು ಇವತ್ತು ಸಾರಿಗೆ ಕಮಿಷನರ್ ಅವರು ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂದರೆ, ಒಂದು ನಾವು ಸ್ಟಿಕ್ಕರ್ ಹಚ್ಚಬೇಕು, ಗಾಡಿಗಳಿಗೆ ಹಚ್ಚಬೇಕು ಅನ್ನೋದು ಅದು ಕಡ್ಡಾಯ. ನಾವು ಅದಕ್ಕೆ ಸ್ವಾಗತ ಮಾಡ್ತಾಯಿದ್ದೀವಿ. ಆದರೆ ಬಾರ್ಕೋಡನ್ನು ಹಾಕೋಬೇಕು. ಬಾರ್ಕೋಡ್ ಹಾಕ್ಕೊಂಡು ಬಾರ್ಕೋಡ್ ಮುಖಾಂತರ ಸ್ಟಿಕ್ಕರನ್ನು ಮಾಡಿದ್ರೆ ಮಾತ್ರ ನಾವು FC ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ದಿನನಿತ್ಯ ಸಾವಿರಾರು
ಆಟೋಗಳಾಗಲಿ, ಲಾರಿಗಳಾಗಲಿ, ಟ್ಯಾಕ್ಸಿ ಕ್ಯಾಬು, ಕಾರುಗಳು, ಟ್ಯಾಕ್ಸಿ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ರೋಡ್ನಲ್ಲಿ ತಿರುಗ್ತಾ ಇರ್ತವೆ. ನಾವು ಇವತ್ತು ಎಫ್ ಸಿ ಮಾಡಿಸ್ಲಿಕ್ಕೆ ಭಾಳ ಕಷ್ಟವಾದಂಥ ಪರಿಸ್ಥಿತಿ. ಈಗಿರುವಂಥ ರೀಸೆಂಟ್ಲಿ ಲಾಕ್ಡೌನ್ ಆಗಿ ಕರೋನಾಲಿಂದ ನಾವು ಹೊರಗಡೆ ಬಂದು, ಆದರೆ ಬೇರೆ ಮೇಲೆ ಬೇರೆ ಎಳಿತಾ ಇದ್ದಾರೆ. ಅದು ಈ ಸಂದರ್ಭದಲ್ಲಿ ನಾವು ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ, ನಾವು ಮಾತ್ರ ಯಾವುದೇ ಬಾರ್ಕೋಡ್ ಸ್ಟಿಕ್ಕರ್ನ ಹಚ್ಚಲಿಕ್ಕೆ ನಾವು ಬರೋದೇ ಇಲ್ಲ. ಅದು ಬೇರೆ ರಾಜ್ಯಗಳು ಎಲ್ಲಿ ಇಲ್ಲ, ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದೆ. ಅವ್ರು ಹಿಂಪಡಿಲಿಲ್ಲ ಅಂದರೆ ಇದೇ ಪುನೀತ್ ರಾಜ್ಕುಮಾರ್ ಸರ್ಕಲಲ್ಲಿ ಎಲ್ಲ ಆಟೋಗಳನ್ನ, ಟ್ಯಾಕ್ಸಿಗಳನ್ನ ಮತ್ತು ಲಾರಿಗಳನ್ನ, ಸಿವಿಲ್ ಲಾರಿ ಸಮೇತ ಅವ್ರು ಅಂದ್ಕೊಂಡಿರ್ಬೋದು ಇವ್ರು ಏನು ಮಾಡ್ತಾರೆ ಅಂತಂದು. ನಾವು ಮನಸ್ಸು ಮಾಡಿದ್ರೆ ಏನು ಮಾಡೋಕ್ಕೂ ಹಿಂದೆ ಹರಿಯಂಗಿಲ್ಲ. ಇದ್ರದ್ದು ಇತಿಹಾಸ ಇದೆ. ಆಲ್ರೆಡಿ ಹಿಂದೆ ತಿರುಗಿ ನೋಡಿದ್ರೆ ಇತಿಹಾಸ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಮಾನ್ಯ ಸಾರಿಗೆ ಸಚಿವರು ಶ್ರೀರಾಮುಲು ಇದ್ರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗ ಕಮಿಷನರ್ ಜೊತೆಗೆ ಮಾತಾಡಿ ಅದನ್ನು ಬಂದ್ ಮಾಡಬೇಕು. ಬಂದ್ ಮಾಡಿಲ್ಲ ಅಂದರೆ ಮುಂದಿನ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಹಿಂಪಡೆಯಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಮಲಾಪುರ ಪುರಸಭೆಯ ವ್ಯಾಪ್ತಿಗೆ ಬರುವ 19ನೇ ವಾರ್ಡ್ ಚೌಡಿಕೇರಿಯಲ್ಲಿ ಯೋಗ ಮತ್ತು ಧ್ಯಾನ ಕೇಂದ್ರದ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ ಕಮಲಾಪುರ ಪುರಸಭೆಯ ಅಧ್ಯಕ್ಷರಿಂದ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದ್ದಾರೆ. ಹೌದು, ಕೆಆರ್ ಐಡಿಎಲ್ ಯೋಜನೆಯ ಅಡಿಯಲ್ಲಿ ಕಮಲಾಪುರದ ಚೌಡಿಕೇರಿಯಲ್ಲಿ 1 ಕೋಟಿ ಮೊತ್ತದಲ್ಲಿ ಯೋಗ ಮತ್ತು ಧ್ಯಾನ ಕೇಂದ್ರವನ್ನ ನಿರ್ಮಿಸಲಾಗಿದೆ. ಕಟ್ಟಡದ ಕಾಮಗಾರಿ ಸಂಪೂರ್ಣಗೊಂಡಿದ್ದು ದಿನಾಂಕ 10ರಂದು ಉದ್ಘಾಟನಾ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಹೀಗೆ ಉದ್ಘಾಟನೆಗೆ ಆಗಮಿಸಿದ್ದ ಗಣ್ಯರನ್ನ ಸಕಲ ಡೊಳ್ಳು ಹಾಗೂ ತಾಶರಾಂಡೋಲ ವಾದ್ಯಗಳೊಂದಿಗೆ ಸ್ವಾಗತಿಸಲಾಯಿತು. ಹೀಗೆ ಮೆರವಣಿಗೆಯು ನೂತನ ಕಟ್ಟಡಕ್ಕೆ ಆಗಮಿಸಿದ ಬಳಿಕ ಕಮಲಾಪುರ ಪುರಸಭೆಯ ಅಧ್ಯಕ್ಷರು, ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಮುಖಂಡರು ಸೇರಿದಂತೆ ಸಮಾಜ ಸೇವಕ ಧರ್ಮೇಂದರ್ ಸಿಂಗ್ ರವರ ಸಹಯೋಗದೊಂದಿಗೆ ರಿಬ್ಬನ್ ಕತ್ತರಿಸುವ ಮೂಲಕ ಚೌಡಿಕೇರಿಯ ಯೋಗ ಮತ್ತು ಧ್ಯಾನ ಮಂದಿರವನ್ನ ಉದ್ಘಾಟಿಸಿದರು. ಚಿತ್ವಾಡ್ಗಿಯಲ್ಲಿ ಈ ಹಿಂದೆ ಇದ್ದ ಸುಂಕ್ಲಮ್ಮ ದೇವಸ್ಥಾನವನ್ನ ನವೀಕರಣಗೊಳಿಸಿ ಗೋಪುರ ನಿರ್ಮಿಸಲಾಗಿದೆ.
ಈ ಭಾಗವಾಗಿ ಗಂಗಾ ಪೂಜೆ ನಡೆಸಿ ಕಳಸಾರೋಹಣದ ಮೆರವಣಿಗೆ ನಡೆಸಿ ಹಿಂದೂ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನೂತನ ಗೋಪುರಕ್ಕೆ ಕಳಸಾರೋಹಣ ನೆರವೇರಿಸಲಾಯಿತು. ಹೌದು, ದಾನಿಗಳ ಹಾಗೂ ಭಕ್ತರ ಸಹಕಾರದಿಂದ ಚಿತ್ವಾಡ್ಗಿಯಲ್ಲಿ ಸುಂಕ್ಲಮ್ಮ ದೇವಿ ಸೇವಾ ಟ್ರಸ್ಟ್ನಿಂದ ಸುಂಕ್ಲಮ್ಮ ದೇವಸ್ಥಾನವನ್ನ ನವೀಕರಣಗೊಳಿಸಿ ದೇಗುಲಕ್ಕೆ ಗೋಪುರ ನಿರ್ಮಿಸಲಾಗಿದೆ. ಈ ಭಾಗವಾಗಿ ಹೊಸೂರು ರಸ್ತೆ ಮಾರ್ಗದಲ್ಲಿ ಬರುವ ಎಲ್ಎಲ್ಸಿ ಕಾಲುವೆಗೆ ತೆರಳಿ ಗಂಗಾ ಪೂಜೆ ನೆರವೇರಿಸಿ ಕಲಶ ಹಾಗೂ ವಿಗ್ರಹಗಳ ಮೆರವಣಿಗೆ ನಡೆಸಲಾಯಿತು. ಇನ್ನು ಮೆರವಣಿಗೆಯು ದೇಗುಲಕ್ಕೆ ಆಗಮಿಸಿದ ಬಳಿಕ ಹಿಂದೂ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಗೋಪುರಕ್ಕೆ ಕಳಸಾರೋಹಣ ನೆರವೇರಿಸಿ ದೇಗುಲವನ್ನ ಭಕ್ತರ ಪೂಜೆಗೆ ಲೋಕಾರ್ಪಣೆಗೊಳಿಸಿ ನೆರೆದವರಿಗೆ ಅನ್ನದಾಸೋಹ ನಡೆಸಲಾಯಿತು. ಇನ್ನು ದೇಗುಲದ ಅಭಿವೃದ್ಧಿಗೆ ಸಹಕರಿಸಿದ ದಾನಿಗಳಿಗೆ ಹಾಗೂ ಭಕ್ತರಿಗೆ ಸುಂಕ್ಲಮ್ಮ ದೇವಿ ಸೇವಾ ಟ್ರಸ್ಟ್ನ ಮುಖ್ಯಸ್ಥರು ಈ ವೇಳೆ ಕೃತಜ್ಞತೆ ತಿಳಿಸಿದ್ದಾರೆ. ಇವತ್ತೇನು ಆ ತಾಯಿಯ ಅದ್ಧೂರಿ ಕಳಸ ಮೆರವಣಿಗೆ ಹೋಗ್ತಿದೆ. ಅದಾದ ನಂತರ ಹೊಸ ದೇವಸ್ಥಾನ ನಿರ್ಮಾಣ ಆಗಿದೆ. ಹಳೆಯ ದೇವಸ್ಥಾನ ಇದ್ದಂಥ ದೇವಸ್ಥಾನ ಹೊಸ ದೇವಸ್ಥಾನ ಆಗಿ ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ ಸಹಕಾರ ಭಾಳಷ್ಟು ಜನದಿದೆ. ಎಲ್ಲ ಹಿಂದೂ ಸಮಾಜದ ಸಹಕಾರ ಇದೆ ಅದರಲ್ಲಿ. ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟ ಏನು ಪಡ್ತೀನಿ ಅಂದರೆ, ವಿಶ್ವ ಹಿಂದೂ ಪರಿಷತ್
ಪ್ರಾಂತ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅಕ್ಕರು ಭಾಳಷ್ಟು ನನ್ನ ಬೆನ್ನಿಗೆ ನಿಂತ್ಕೊಂಡು ಭಾಳ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಗೋಯಪ್ಪ ಅವರು ಸಪೋರ್ಟ್ ಮಾಡಿದ್ದಾರೆ, ರಾಜಶೇಖರ್ ಇಟ್ನಾಳ್ ಅವರು ಸಪೋರ್ಟ್ ಮಾಡಿದ್ದಾರೆ, ಹಾಗೆ ಇಮಾಮ್ ನಿಯಾಜಿ ಅವರು ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆನಂದ್ ಸಿಂಗ್ ಸಾಹೇಬರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿನೇ ಇವತ್ತು ಎಲ್ಲ ಹಿಂದೂ ಬಾಂಧವರು ನನ್ನ ಜೊತೆ ಕೈ ಜೋಡಿಸಿದ್ರಿಂದ ಆ ಸುಂಕ್ಲಮ್ಮ ದೇವಿ ದೇವಸ್ಥಾನ ನನಗೆ ಕಟ್ಟಲಿಕ್ಕೆ ಆಗಿದ್ದು. ಬಟ್ ಅದೇ ರೀತಿಯಾಗಿ ನನ್ನ ಸ್ನೇಹಿತ ಹೊನ್ನೂರು ಸ್ವಾಮಿ ಮತ್ತು ಮಂಜು ಮತ್ತು ತಿರುಮಲ ಲಿಂಗರಾಜ್ ಅವರೆಲ್ಲರೂ ಸೇರಿ ಭಾಳಷ್ಟು ನನ್ನ ಬೆನ್ನಿಗೆ ನಿಂತ್ಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತಿಂದು ಅಲಂಕಾರ ಏನಿದೆ ನನಗೆ ಭಾಳಷ್ಟು ಖುಷಿಯಾಗಿದೆ. ಈ ಮೆರವಣಿಗೆ ಇವತ್ತು ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಈ ಕೆಲಸ ನಾನು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಇವತ್ತು ಅಷ್ಟು ನನಗೆ ಖುಷಿ ಆಗ್ತಿದೆ. ಇನ್ನು ಮುಂದೆ ಆ ತಾಯಿ ಇನ್ನೂ ಶಕ್ತಿ ಕೊಡಲಿ ನನಗೆ ಇಂಥ ಕೆಲಸ ಎಲ್ಲ ಮಾಡೋಕ್ಕೆ. ನನಗೆಲ್ಲ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹಿಂದೂ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ದುರ್ಗಾವಾಹಿನಿ ಭಾಳಷ್ಟು ಸಪೋರ್ಟ್ ಮಾಡಿದೆ. ಹಾಗೆ BJP ಮಹಿಳಾ ಮೋರ್ಚಾ ಫಸ್ಟಿಗೆಲ್ಲ ನನಗೆಲ್ಲ ದೇವಸ್ಥಾನ ಕಟ್ಟೋ ಟೈಮ್ಗೆಲ್ಲ ಸಹಕಾರ ನೀಡಿದೆ. ಗವ್ಯಪ್ಪಜಿ ಸಪೋರ್ಟ್ ಮಾಡಿದ್ದಾರೆ, ಆನಂದ್ ಸಿಂಗ್ ಅವರು ಮಾಡಿದ್ದಾರೆ, HNF ಇಮಾಮ್ ಕೂಡ ಮಾಡಿದ್ದಾರೆ, ರಾಜಶೇಖರ್ ಇಟ್ನಾಳ್, ರಾಣಿ ಸಂಯುಕ್ತರದ್ದು ಕೂಡ ಭಾಳಷ್ಟು ನನಗೆ ಸಪೋರ್ಟ್ ಮಾಡಿ ನೀನು ಮಾಡಪ್ಪ ನಾವು ಇದ್ದೀವಿ, ನೀನು ಯಾಕೆ ತಲೆ ಕೆಡಿಸಿಂತ ಹೇಳಿ ಇವತ್ತು ಆ ದೇವಸ್ಥಾನ ಏನಾರು ಆಗಿರೋದ್ರಿಂದ ಆಗಿದೆ ಅಂದರೆ ಅದು ಎಲ್ಲ ಹಿಂದೂ ಸಮಾಜದ ಕೈ ಜೋಡಿಸಿದ್ದಾರೆ. ಇವತ್ತು ನಾನು ಏನು ₹1 ನಾನು ಎಲ್ಲಿ ತಂದರೆ ಎಲ್ಲ ದೇಣಿಗೆ ಮುಖಾಂತರನೇ ನಾನಿವತ್ತು ಆ ತಾಯಿಯ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಆಗಿರೋದು. ಬಟ್ ಆ ತಾಯಿ ಸೇವೆ ನನಗೆ ಸಿಕ್ಕಿರೋದು ಭಾಗ್ಯ. ಬಟ್ ಹಾಗೆ ಅದೇ ಆಗಿರ್ತಕ್ಕಂಥ ನನ್ನ ಸ್ನೇಹಿತರೆಲ್ಲ ನನ್ನ ಟ್ರಸ್ಟ್ನ ಅಧ್ಯಕ್ಷರಿಗೆ ಸ್ವಲ್ಪ ಆರಾಮಿಲ್ಲದ ಕಾರಣದಿಂದ ಇವತ್ತು ಬಂದಿಲ್ಲ. ಅವರು ಕೂಡ ಎಲ್ಲ ಸಹಕಾರ ಕೊಟ್ಟು ನಮ್ಮ ಸುಂಕ್ಲಮ್ಮ ದೇವಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹೊನ್ನೂರು ಸ್ವಾಮಿ ಅವರು ಕೂಡ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಭಾಳಷ್ಟು ಇರ್ತಕ್ಕಂಥ ಕಾರ್ಯಕರ್ತರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಆಲ್ ಓವರ್ ನಾನು ಹೇಳ್ಬೇಕಂದ್ರೆ ಎಲ್ಲ ನನಗೆ ಹಿಂದೂ ಸಮಾಜ ಎಲ್ಲ ನನ್ನ ಹಿಂದೆ ಬೆನ್ನಿಂದ ನಿಂತಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸುಂಕ್ಲಮ್ಮ ದೇವಿ. ಈಗ ಫೋಟೋ ಕ್ಲಿಕ್ ಸುದ್ದಿ. 8ನೇ ವಾರ್ಡ್ ಕೊಂಡನಾಯಕನಹಳ್ಳಿ ಬಳಿ ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಿನ್ಯಾಸಗೊಳಿಸಿದ ಶಿವಜ್ಯೋತಿ ಬಡಾವಣೆಯ ನಿವಾಸಿಗರಿಗೆ ಫಾರಂ ನಂಬರ್ 3 ನೀಡಬೇಕು ಹಾಗೂ ಖಾತಾ ಬದಲಾವಣೆ ಮಾಡಬೇಕೆಂದು ಆಗ್ರಹಿಸಿ ಶಿವಜ್ಯೋತಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘವು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಈ ಹಿಂದೆ ನಗರಸಭೆಯಿಂದ ಫಾರಂ ನಂಬರ್ 3 ನೀಡಲಾಗುತ್ತಿತ್ತು. ಮನೆಗಳನ್ನ ಕಟ್ಟಿಕೊಳ್ಳಲು ಪರವಾನಗಿಯ ದಾಖಲೆಗಳನ್ನ ನೀಡಲಾಗುತ್ತಿತ್ತು. ಆದರೆ 2021ರಿಂದ ನಗರಸಭೆಯಿಂದ ಯಾವುದೇ ದಾಖಲಾತಿಗಳನ್ನ ನೀಡಲಾಗುತ್ತಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳು ನಗರಸಭಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಗರಸಭೆಯಿಂದ ಫಾರಂ ನಂಬರ್ 3 ನೀಡಲು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಶಿವಜ್ಯೋತಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.